ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, CMO ಸ್ಪರ್ಶ ಇಂಟಿಗ್ರೇಟೆಡ್ ಮೆಡಿಕಲ್ ಸೆಂಟರ್ ಚಿಕ್ಕಮಗಳೂರು. ನಾವಿವತ್ತು ಸಾಮಾನ್ಯವಾಗಿ ತುಂಬಾ ಜನರಲ್ಲಿ ಇರುವಂತ ಒಂದು ಪ್ರಾಬ್ಲಮ್ ಈ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ಬೋದು, ನೀವು ಅಸಿಡಿಟಿ ಅಂತ ಹೇಳ್ಬೋದು, ಅಥವಾ ಗ್ಯಾಸ್ ಟ್ರಬಲ್ ಅಂತ ಹೇಳ್ಬೋದು, ಅಥವಾ ಕೆಲವರೀಗ ರಿಫ್ಲಕ್ಸ್ ಅಂತ ಹೇಳ್ತಾರೆ. ಈ ಗ್ಯಾಸ್ಟ್ರೈಟಿಸ್, ಗ್ಯಾಸ್ ಟ್ರಬಲ್, ರಿಫ್ಲಕ್ಸ್ ಇದೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ನಾನು ಇವತ್ತು ಸ್ಪೆಸಿಫಿಕ್ ಆಗಿ ಮಾತಾಡ್ತಿರೋಂಥ ವಿಷಯ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್. ಅಂದ್ರೆ ನಮ್ ಗ್ಯಾಸ್ಟ್ರೋ ಅಂದ್ರೆ ನಮ್ಮ ಹೊಟ್ಟೆ, ಈಸೋಫೇಗಸ್ ಅಂದ್ರೆ ನಮ್ದು ಅನ್ನನಾಳ, ರಿಫ್ಲಕ್ಸ್ ಅಂದ್ರೆ ವಾಪಸ್ ಉಲ್ಟಾ ಬರುವಂತದ್ದು. ಅದು ಒಂದು ಸಾಮಾನ್ಯವಾಗಿ ಒಂದು ಈಗ ಎಲ್ಲರಿಗೂ ಆಗ್ಬಿಟ್ಟಿದೆ. ಈಗ ತಿಂದ ತಕ್ಷಣ ಏನಂತ ಹೇಳಿದ್ರೆ, ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ತಿಂದ ತಕ್ಷಣ ಅದು ತಿಂದಿದ್ದ ಐಟಮ್ಸ್ ಜೀರ್ಣ ಆಗದಲ್ಲೇ ಗಂಟ್ಲಿಗೆ ಬಂದಂಗಾಗುತ್ತೆ, ಗಂಟ್ಲಿಂದ ಅದು ಬಾಯಿಗೆ ಬಂದಂಗಾಗುತ್ತೆ. ಎಲ್ಲರೂ ಹೇಳ್ತಾ ಇರ್ತಾರೆ, ನನಗೆ ತುಂಬಾ ವಾಮಿಟಿಂಗ್ ಸೆನ್ಸೇಷನ್ ತಿಂದ ತಕ್ಷಣ ಆಗಲ್ಲ. ಇನ್ನು ಕೆಲವು ನನಗಂತೂ ಇತ್ತೀಚೆಗೆ ಒಂದು ಪೇಷಂಟ್ ನೋಡಿದೆ, ಅವ್ರು ಹೇಳಿದ್ರೆ ನನಗೆ ಅನ್ನ ನೋಡಿದ್ರೆ ಆಗಲ್ಲ, ನೀರ್ ನೋಡಿದ್ರೆ ಆಗಲ್ಲ, ವಾಮಿಟಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಇತ್ತೀಚೆಗೆ ತುಂಬಾ ಈ ತರ ಒಂದು ಪ್ರಾಬ್ಲಮ್ಸ್ ನ ಸಫರ್ ಮಾಡ್ತಾ 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 ಏನಾಗಿದೆ ಅಂತ ಹೇಳಿದ್ರೆ, ಅವರಲ್ಲಿ ಖಿನ್ನತೆ ಒಳಗಾಗ್ಬಿಡ್ತಾರೆ. ಏನ್ ತಿನ್ನಕ್ಕೂ ಆಗಲ್ಲ, ಏನ್ ಕುಡಿಯಕ್ ಆಗೋದಿಲ್ಲ, ಈ ರೀತಿ ಒಂದು ಕಂಡೀಷನ್ಸ್ ಹೋಗುತ್ತೆ. ಇದು ಸಾಧಾರಣವಾಗಿ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಜೀವನದಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವಾಗ ಒಂದ್ಸಲ ಬರುತ್ತೆ, ಒಂದ್ಸಲ ಹೋಗುತ್ತೆ. ಅದಕ್ಕಾದ್ರೆ ಕೆಲವರಿಗೆ ಇದು ಕಂಟಿನ್ಯೂಸ್ ಆಗಿರುತ್ತೆ. ನೀವು ವಾರಕ್ಕೆ ಒಂದು 3 ರಿಂದ 4 ಸಲ ಇಂದ ಜಾಸ್ತಿ ಊಟ ಮಾಡಿದ ನಂತರ ಈ ತರ ಸಿಂಪ್ಟಮ್ಸ್ ಬರ್ತಾ ಇದೆ ಅಂತ ಹೇಳಿದಾಗ ಅವರು ತುಂಬಾ ಕನ್ಸರ್ನ್ ಆಗ್ತಾರೆ. ಸೊ ಇದು ನಾನು ಚೆಕ್ ಮಾಡಿಸ್ಕೋಬೇಕು, ನಾನು ನೋಡ್ಬೇಕು ಯಾಕೆ ಇದು ವಾಪಸ್ ಹಿಂಗ್ ಬರ್ತಾ ಇದೆ, ತಿಂದ ತಕ್ಷಣ ಯಾಕೆ ಜೀರ್ಣ ಆಗದಲೆ ಅದು ಗಂಟ್ಲಿಗೆ ಬಂದಂಗೆ ಆಗ್ತದೆ, ವಾಂತಿ ಬಂದಂಗೆ ಆಗ್ತದೆ ಅನ್ನೋದಕ್ಕೆ ಇದಾಗ್ತಾರೆ. ಸೊ ನಾವು ಹೋಗ್ತೀರಾ, ಡಾಕ್ಟರ್ ತೋರಿಸ್ಕೊಳ್ತೀರಾ, ಈಸೋಫಿಗೆ ನಿಮಗೆ ಇದು ಮಾಡ್ತಾರೆ ಅಂತದ್ದು ಗ್ಯಾಸ್ಟ್ರೋಸ್ಕೋಪಿ ಅಥವಾ ಎಂಡೋಸ್ಕೋಪಿ ಅಂತ ಹೇಳ್ತಿರೋ, ಅದನ್ನ ಮಾಡಿ ನೋಡಿದಾಗ ನಿಮ್ಮಲ್ಲಿ ಕೆಲವು ಪ್ರಾಬ್ಲಮ್ಗಳು ಕಂಡುಬರುತ್ತೆ. ಕೆಲವರಲ್ಲಿ ಎರೋಸಿವ್ ಅಂತ ಹೇಳ್ತಾರೆ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಕೆಲವರಿಗೆ ನಾನ್ ಎರೋಸಿವ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಕೆಲವರಲ್ಲಿ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಟರ್. ನೋಡಿ, ನಾವು ಗರ್ಡಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಗರ್ಡ್ ಯಾಕೆ ಆಗುತ್ತೆ ಅಥವಾ GERD ಯಾಕೆ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ, ನಮಗೆ ಆ ಈಸೋಫೇಜಿಯಲ್ ಸ್ಪಿಂಕ್ಟರ್ ಬಗ್ಗೆ ಗೊತ್ತಿರಬೇಕು. ಈಸೋಫೇಜ್ ನಮ್ಮ ಬಾಯಿಂದ ಅನ್ನನಾಳ ಕೆಳಗೆ ಹೋದಾಗ ಇಲ್ಲಿ ಹೊಟ್ಟೆ ಇರುತ್ತೆ, ಡಯಾಫ್ರಮ್ ಅಂತ ಇರುತ್ತೆ. ಡಯಾಫ್ರಮ್ ನ ಕೆಳಭಾಗದಲ್ಲಿ ಹೊಟ್ಟೆ ಇರುತ್ತೆ. ಈ ಹೊಟ್ಟೆಗೂ ಮತ್ತು ಅನ್ನನಾಳಕ್ಕೂ ಒಂದು ಕನೆಕ್ಷನ್ ಕೊಡ್ಲಿಕ್ಕೆ ಒಂದು ರಿಂಗ್ ತರ ಒಂದು ಮಸಲ್ಸ್ ಇರುತ್ತೆ. ಅದು ನಿಮ್ಮ ಈ ಉದ್ದಿನ ಒಡೆ ತರ ಇರುತ್ತೆ, ಶೇಪ್ ಡೋನಟ್ ಶೇಪ್ ಅಲ್ಲಿ ಇರುತ್ತೆ ಅಂತ ಒಂದು ಇದು, ಅದೊಂದು ವ್ಯಾಲ್ವ್. ಅದು ಏನ್ ಮಾಡ್ತದೆ, ಕೆಲಸ ಏನು ಅಂತ ಹೇಳಿದ್ರೆ, ಊಟ ಒಳಗಡೆ ಹೋದಾಗ, ನಮ್ಮ ಹೊಟ್ಟೆಗೆ ಹೋದಾಗ ಅದನ್ನ ಮತ್ತೆ ವಾಪಸ್ಸು ಹೊರಗಡೆ ಬರ್ದಲೇ ಇರೋದು ತಡೆಗಟ್ಟಕ್ಕೆ ಅಂತ ಇರೋದು ಅದೊಂದು ವ್ಯಾಲ್ವ್. ಆ ವ್ಯಾಲ್ವ್ ಸಂಪೂರ್ಣವಾಗಿ ಕೆಲವರಲ್ಲಿ ಕ್ಲೋಸ್ ಆಗಲ್ಲ. ಅದಕ್ಕೆ ನಾವು ಲ್ಯಾಕ್ಸಿಟಿ ಅಂತ ಟೋನ್ ಕಳ್ಕೊಂಡ್ಬಿಡ್ತೇವೆ. ವಯಸ್ಸಾಗ್ತಾ ಆಗ್ತಾ ಟೋನ್ ಕಳ್ಕೊಳ್ಳುತ್ತೆ. ಕೆಲವರಿಗೆ ವೆಯ್ಟ್ ಜಾಸ್ತಿ ಇದ್ದವರಲ್ಲಿ ಟೋನ್ ಕಳ್ಕೊಳ್ಳುತ್ತೆ. ತುಂಬಾ ಅತಿಯಾಗಿ ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಥವಾ ಸ್ಮೋಕರ್ಸ್ ನಲ್ಲಿ ಅಥವಾ ಈ ಆಲ್ಕೋಹಾಲಿಸಮ್ ನಲ್ಲಿ ಜಾಸ್ತಿ ಆಗ್ತಾ ಈ ಸ್ಪಿಂಕ್ಟರ್ ದಾಗ್ತಾ ಹೋಗುತ್ತೆ. ಮಹಿಳೆಯರಲ್ಲೂ ಕೂಡ ಸಾಮಾನ್ಯವಾಗಿ ಇದಾಗುತ್ತೆ. ಅದಕ್ಕೆ ತುಂಬಾ ಕಾರಣಗಳಿದೆ ಆಕ್ಚುಲಿ ಈ ಈಸೋಫೇಜಿಯಲ್ ಸ್ಪಿಂಕ್ಟರ್ ರಿಲ್ಯಾಕ್ಸ್ ಆಗುವಂತದಕ್ಕೆ. ಸೊ ಹಾಗಾಗಿ ಈ ಈಸೋಫೇಜಿಯಲ್ ಸ್ಪಿಂಕ್ಟರ್ಗೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ, ತುಂಬಾ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾತ್ರ ಸರ್ಜಿಕಲ್ ಕರೆಕ್ಷನ್ ಸರಿಯಾಗುತ್ತೆ. ಆದ್ರೆ ಈ ಸರ್ಜರಿ ಕೂಡ ಯಾರು ಹೋಗೋದಿಲ್ಲ. ಅದನ್ನ ನಾವು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಗರ್ಡ್ ಯಾಕೆ ಉಂಟಾಗುತ್ತೆ ಮತ್ತೆ ಅದನ್ನ ನಾವು ಹೇಗೆ ಹೊರಡೆ ಬರ್ಬೋದು, ನಾವೇ ಮಾಡ್ಕೊಳ್ಳುವಂತ ಮನೆಮದ್ದಿನಿಂದ ಮತ್ತು ನಾವು ಮಾಡ್ಕೊಳ್ಳುವಂತ ಒಂದು ಆಚಾರ ವಿಚಾರಗಳಿಂದ ಹೇಗೆ ಸರಿ ಮಾಡ್ಕೊಳ್ಳೋದನ್ನ ಒಂದು ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಗರ್ಡ್ ಸಾಮಾನ್ಯವಾಗಿ ಒಂದು ಬಂದರೆ ಅದು ಒಂದೇ ಪ್ರಾಬ್ಲಮ್ ಅಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಪ್ರಾಬ್ಲಮ್ಗಳಿಗೂ ಎಡೆ ಮಾಡ್ಕೊಳ್ಳುತ್ತೆ. ಈಸೋಫೇಜಲ್ಲಿ ವೆರಿಸಿಸ್ ಅಂತ ಆಗ್ಬೋದು, ಅಥವಾ ಈಸೋಫೇಜಲ್ಲಿ ಎರೋಷನ್ಸ್ ಆಗ್ಬೋದು, ಈಸೋಫೈಜೈಟಿಸ್ ಆಗ್ಬೋದು. ಕೆಲವರಿಗೆ ಅದು ಈ ಅನ್ನನಾಳದ ಕ್ಯಾನ್ಸರ್ ಕೂಡ ಸಂಭವಿಸುವ ಚಾನ್ಸಸ್, ಕಂಟಿನ್ಯೂಸ್ ಆಗಿದ್ರೆ ಈಸೋಫೇಜಿಯಲ್ ಕ್ಯಾನ್ಸರ್ ಕೂಡ ಬರುವಂತ ಚಾನ್ಸಸ್ ಈ ಗರ್ಡ್ ತುಂಬಾ ಅತಿಯಾಗಿ ಹೋಗ್ತಾ ಇದ್ದವರಿಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಮೇಜರ್ ನಾವನ್ನ ಸೈನ್ಸ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಹೊಟ್ಟೆಗೆ ಆಹಾರ ಹೋದಾಗ ಅದಕ್ಕೆ ಆಸಿಡ್ ಮಿಕ್ಸ್ ಆಗುತ್ತೆ. ಅದು ಹೊಟ್ಟೆಯ ಒಂದು ವಾತಾವರಣಕ್ಕೆ ಮಾತ್ರ ಆ ಆಸಿಡ್ ಒಪ್ಕೊಂಡಿರುತ್ತೆ. ಆದ್ರೆ ಅದೇ ಆಸಿಡ್ ನಮ್ಮ ಗಂಟ್ಲಿಗೆ ಬಂದಾಗ ನಮ್ಮ ಗಂಟ್ಲಿನಲ್ಲಿ ಇರುವಂತ ಅನ್ನನಾಳದಲ್ಲಿರುವಂತ ಸೆಲ್ಸ್ ಏನಿದೆ, ಸೆಲ್ಸ್ ಅದು ತುಂಬಾ ಸಾಫ್ಟ್ ಆಗಿ ಸೆನ್ಸಿಟಿವ್ ಆಗಿರುತ್ತೆ. ಆದ್ರೆ ಈ ಸೆನ್ಸಿಟಿವ್ ಆಗಿರುವಂತ ಈ ಸೆಲ್ಸ್ ಈ ಆಸಿಡ್ ನ ಕಂಡೀಷನ್ ತಡ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಆಸಿಡ್ ನ pH ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ನಮ್ಮ ಹೊಟ್ಟೆ pH ಗಿಂತ ನಮ್ಮ ಈಸೋಫೇಗಸ್ ನ pH ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಇರಿಟೇಷನ್ ಶುರು ಆಗುತ್ತೆ. ಕೆಲವರು ಕೆಮ್ಮು ಬರುತ್ತೆ, ಪದೇ ಊಟ ಮಾಡಿದ ತಕ್ಷಣ ಸ್ವಲ್ಪ ಗಂಟ್ಲಿಗೆ ಸಿಯಾಕೊಂಡಾಗುವಂಥದ್ದು, ಕೆಮ್ಮು ಬರುವಂಥದ್ದು, ಸ್ವಲ್ಪ ಗ್ಯಾಸ್ ಥ್ರಸ್ಟ್ ಜಾಸ್ತಿ ಇದ್ದಾಗ ಅವ್ರು ಕೆಮ್ಮಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಆದ್ರೆ ಪ್ರಾಬ್ಲಮ್ ಗರ್ಡ್ ಅಲ್ಲಿ ಇರುತ್ತೆ, ತುಂಬಾ ಗ್ಯಾಸ್ ಜಾಸ್ತಿ ಆಗುತ್ತೆ. ಸೊ ಹೈಪರ್ ಅಸಿಡಿಟಿ ಅನ್ನೋದು ಕೂಡ ಒಂದು ಈ ಗರ್ಡ್ ನ ಜಾಸ್ತಿ ಮಾಡುತ್ತೆ. ಆಸಿಡ್ ಜಾಸ್ತಿ ಪ್ರೊಡಕ್ಷನ್ ಆದ್ರೂ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆ ವ್ಯಾಲ್ವ್ಸ್ ಮೇಲ್ಗಡೆಗೆ ಪುಷ್ ಆಗುತ್ತೆ, ಫುಡ್ ಹೊರಗಡೆ ಬರಕ್ ಚಾನ್ಸ್ ಆಗುತ್ತೆ. ಸೊ ಹಾಗಾಗಿ ನಾವು ಪ್ರತಿಯೊಂದನ್ನು ನೋಡ್ಕೋಬೇಕಾಗುತ್ತೆ. ಸೊ ಆದಷ್ಟು ಗರ್ಡ್ ನ ನಾವು ಅವಾಯ್ಡ್ ಮಾಡ್ಕೋಬೇಕು, ಒನ್ ಥಿಂಗ್. ನೆಕ್ಸ್ಟ್ ಥಿಂಗ್, ಬೇಸಿಕಲಿ ಅಂತ ಹೇಳಿದ್ರೆ, ನಾವು ತಿನ್ನುವಂತ ಒಂದು ಆಹಾರ ಕ್ರಮ ಏನಿದೆ ಅದನ್ನ ಸರಿ ಮಾಡ್ಕೋಬೇಕು. ಈ ಗರ್ಡ್ ಸಾಮಾನ್ಯವಾಗಿ ವರ್ಷಗಟ್ಟಲೆಯಿಂದ ಇದೆ ಅಂತ ಅನ್ಕೊಳ್ಳಿ, ಅವ್ರು ನಾರ್ಮಲ್ ಫುಡ್ ನೇ ಮಾಡಕ್ಕಾಗಲ್ಲ. ಈಗ ನಾರ್ಮಲಿ ಅವರು 3 ಸಲ ಊಟ ಮಾಡ್ತಾ ಇದ್ರೆ, ಈ ಗರ್ಡ್ ನಲ್ಲಿರೋರು, ಗರ್ಡ್ ಪ್ರಾಬ್ಲಮ್ ಇರೋರು 6 ಸಲ ಮಾಡ್ಬೇಕಾಗುತ್ತೆ. ದಿನಕ್ಕೆ ಬೆಳಗ್ಗೆ 4 ಇಡ್ಲಿ ತಿಂತಾ ಇದ್ರೆ ಅದನ್ನ 2 ಇಡ್ಲಿಗೆ 2 ಸಲ ಡಿವೈಡ್ ಮಾಡಿ ಇನ್ಸ್ಟಾಲ್ಮೆಂಟ್ಸ್ ತಿಂತಾ ಬರ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹೊಟ್ಟೆ ಫುಲ್ ತುಂಬಲ್ಲ, ಅದು ಜಾಸ್ತಿ ಪಚನಕ್ಕೂ ಸರಿಯಾಗಿ ಟೈಮ್ ಸಿಗುತ್ತೆ, ಗ್ಯಾಸ್ಟ್ರಿಕ್ ಎಂಪ್ಟಿಂಗು ಸರಿಯಾಗಿ ಟೈಮ್ ಸಿಗುತ್ತೆ. ಹಾಗಾಗಿ ಅದು ವಾಪಸ್ ಬರುವಂತ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಬರುತ್ತೆ. ಎರಡನೇದಾಗಿ, ತಿಂದ ತಕ್ಷಣ ಮಲಗುವಂತ ಅಭ್ಯಾಸ.
ತಿಂದ ತಕ್ಷಣ ಏನಾದ್ರು ಮಲ್ಕೊಂಡ್ಬಿಟ್ಟು ನೋಡಿ, ಫ್ಲಾಟ್ ಆಗಿ ಮಲ್ಕೊಂಡ್ರೆ ನೋಡಿ, ಊಟ ಮಾಡ್ಬಿಟ್ಟು ಮೇಲೆ ನಿಮಗೆ ಉಲ್ಟಾ ನೀಟ್ ಹಾಕಿದ್ರು ಕೂಡ ನಿಮ್ದು ಹೊಟ್ಟೆದಿರೋಂತ ಫುಡ್ ಹೊರಗಡೆ ಬರಬಾರ್ದು. ಆದ್ರೆ ಗರ್ಡ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಫ್ಲಾಟ್ ಆಗಿ ಮಲ್ಕೊಂಡ್ರು ಸಾಕು, ಹೊಟ್ಟೆಯಿಂದ ಕಂಟೆಂಟ್ಸ್ ಎಲ್ಲ ಗಂಟ್ಲಿಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಅವರೊಂದು 45 ಡಿಗ್ರಿ ಈ ತರ ಇನ್ಕ್ಲೈನೇಷನ್ ನಲ್ಲಿ ಮಲ್ಕೋಬೇಕು. ಊಟ ತಕ್ಷಣ ಮಲ್ಕೋಬಾರ್ದು, ಒಂದು ಅರ್ಧ ಗಂಟೆ ಏನಾದ್ರು ಆಕ್ಟಿವಿಟೀಸ್ ಮಾಡ್ಬೇಕು. ಆಕ್ಟಿವಿಟೀಸ್ ಅಂದ ತಕ್ಷಣ ನೀವು ಯೋಗ ಮಾಡೋದು ಅಥವಾ ಡ್ಯಾನ್ಸ್ ಮಾಡೋದು, ವಾಕ್ ಮಾಡೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಗರ್ಡ್ ನಲ್ಲಿ ತುಂಬಾ ಎಕ್ಸ್ಟೆನ್ಸಿವ್ ಫಿಸಿಕಲ್ ಆಕ್ಟಿವಿಟಿ ಆಫ್ಟರ್ ಫುಡ್ ಕೂಡ ಮಾಡಂಗಿಲ್ಲ. ಲೈಟ್ ವಾಕಿಂಗ್, ಸಿಂಪಲ್ ಮನೆ ಕೆಲಸಗಳು, ಏನೋ ಒಂದು ಹಾಫ್ ಅನ್ ಅವರ್ ಕೂತ್ಕೊಂಡು ಏನೋ ಓದೋದು, ಏನಾದ್ರು ಒಂದು ಮಾಡ್ಕೊಂಡು ಅದ್ರ ನಂತರ ಮಲ್ಕೋಬೇಕು. ಮಲ್ಕೊಳ್ಳೋದ್ರಲ್ಲೂ ಕೂಡ ಫ್ಲಾಟ್ ಆಗಿ ಒಂದು 45 ಡಿಗ್ರೀಸ್ ಇನ್ಕ್ಲೈನೇಷನ್ ಅಲ್ಲಿ ಮಲ್ಕೊಂಡ್ರೆ ಉತ್ತಮ. ಈ ಗರ್ಡ್ ಕಡಿಮೆ ಆಗ್ತಾ ಬರುತ್ತೆ. ನಾರ್ಮಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗರ್ಡ್ ಇದೆ ಅಂತ ಹೇಳಿದ ತಕ್ಷಣ ಆಸಿಡ್ ಕಡಿಮೆ ಮಾಡ್ಲಿಕ್ಕೆ ಆಂಟಾಸಿಡ್ಸ್ ಮತ್ತೆ ಪ್ರೋಟೋನ್ ಪಂಪ್ ಇನ್ಹಿಬಿಟರ್ಸ್ ಅಥವಾ ಎಷ್ಟು ರಿಸೆಪ್ಟರ್ ಆಂಟಾಗೋನಿಸ್ಟ್ ಏನ್ ನೀವು ತಗೊಳ್ತಿರೋ ಮಾತ್ರೆಗಳು, ಒಮೆಪ್ರೋಸೋಲ್ ಇರ್ಬೋದು, ರವೆಪ್ರೋಸೋಲ್ ಇರ್ಬೋದು, ಅಥವಾ ರ್ಯಾಂಟಾಕ್ ಇರ್ಬೋದು, ಇಂಥದೆಲ್ಲ ಆಂಟಾಸಿಡ್ಸ್ ನೆಲ್ಲ ಅಡ್ವೈಸ್ ಮಾಡ್ತಾರೆ. ಟು ಎ ಸರ್ಟನ್ ಎಕ್ಸ್ಟೆಂಟ್ ಮಾತ್ರ ಅದು ಕಡಿಮೆ ಮಾಡುತ್ತೆ. ಆದ್ರೆ ಇದು ಪರ್ಮನೆಂಟ್ ಕ್ಯೂರ್ ಅಲ್ಲ. ಎಸ್ಪೆಷಲಿ ಈ ಲ್ಯಾಕ್ಸ್ಲೆಸ್ ಅಂದ್ರೆ ಈಸೋಫೇಜಲ್ ಸ್ಫಿಂಕ್ಟರ್ ವೀಕ್ ಇದ್ದವರಿಗೆ ಇದು ಲಾಂಗ್ ಟರ್ಮ್ ಅಲ್ಲಿ ಕೆಲಸ ಮಾಡಲ್ಲ. ಅದಕ್ಕೆ ಅವ್ರನ್ನ ಟ್ರೈನ್ ಮಾಡ್ಬೇಕಾಗುತ್ತೆ. ನಮ್ಮ ಈಸೋಫೇಗಸ್ ನ ನಾವು ಟ್ರೈನ್ ಮಾಡ್ಕೊಂಡಾಗ ಸರಿಯಾಗುತ್ತೆ. ಟ್ರೈನ್ ಮಾಡ್ಕೊಳ್ಳೋಕೆ ನಾನು 2 ಟೆಕ್ನಿಕ್ ಹೇಳ್ಕೊಡ್ತೀನಿ. ಮೊದಲನೇ ಟೆಕ್ನಿಕ್ ಐಸ್ ವಾಟರ್ ನ ಸಿಪ್ಪಿಂಗ್ ಮಾಡುವಂಥದ್ದು. ಅಂದ್ರೆ ಒಂದು ಐಸ್ ಗಡ್ಡೆ, ಮಂಜುಗಡ್ಡೆ ಏನಿರುತ್ತೆ ಅದನ್ನ ನೀವು ತಗೊಂಡು ಒಂದು ಊಟ ಆದ ನಂತರ ಒಂದು ಬಾಯಿನಲ್ಲಿಟ್ಟು ಸೀಪೋದು. ಅದು ತಣ್ಣನೇ ಒಂದು ಲಿಕ್ವಿಡ್ ನಿಮ್ಮ ಬಾಯಿಗೆ ಹೋದಾಗ ನಿಧಾನಕ್ಕೆ ಗಂಟ್ಲಿಂದ ಹೊರಡೆ ಹೋಗ್ಬೇಕು. ಗಂಟ್ಲಿಗೆ ಹೋದಾಗ ಈಸೋಫೇಜಲ್ ಸ್ಫಿಂಕ್ಟರ್ಗೆ ಆ ಐಸ್ ತಾಗೋದ್ರಿಂದ ಐಸ್ ಏನ್ ಮಾಡುತ್ತೆ ಅಂದ್ರೆ ಆ ಸ್ಫಿಂಕ್ಟರ್ ನ ಟೋನಿಫೈ ಮಾಡುತ್ತೆ, ಅಂದ್ರೆ ಗಟ್ಟಿ ಮಾಡುತ್ತೆ, ಸ್ಟ್ರಾಂಗ್ ಮಾಡುತ್ತೆ. ಆ ಸ್ಟ್ರೆಂತ್ ಕಳ್ಕೊಂಡಿರೋದಕ್ಕೇನೆ ಈ ಗರ್ಡ್ ಜಾಸ್ತಿ ಆಗುವಂತ ಪ್ರಾಬ್ಲಮ್. ಎರಡನೇದಾಗಿ ನೀವು ಕೋಲ್ಡ್ ಮಿಲ್ಕ್ ನ ಸಿಪ್ ಮಾಡಬಹುದು. ಸೊ ಕೋಲ್ಡ್ ಮಿಲ್ಕ್ ನ ಕುಡಿಬೇಕು ಅಂತ ತಕ್ಷಣ ಕುಡಿಯೋದಲ್ಲ, ಸಿಪ್ ಮಾಡೋದು. ಒಂದು ಗ್ಲಾಸ್ ನಲ್ಲಿ, ಇಲ್ಲ ಒಂದು ಕೆಲಸ ಮಾಡಿ, ಒಂದು ಗ್ಲಾಸ್ ನಲ್ಲಿ ಹಾಲು ಹಾಕ್ಬಿಟ್ಟು ಸಕ್ಕರೆನೂ ಹಾಕಿ ಸ್ವಲ್ಪ ಅದಕ್ಕೊಂದು ಸ್ಪೂನ್ ಅದಿಟ್ಬಿಟ್ಟು ನಿಮ್ ಫ್ರೀಸರ್ ಇಟ್ಬಿಡಿ. ಅದು ಸ್ವಲ್ಪ ಐಸ್ ಆಗುತ್ತೆ, ಆ ಹಾಲಿಂದ ಐಸು. ಆ ಹಾಲು ಐಸ್ನೇ ತಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಸಿಪ್ ಮಾಡೋದು ಮತ್ತೆ ಇಡೋದು. ಸೊ ಇದೊಂದು ದಿವಸಕ್ಕೊಂದು 2 ಬಾರಿ ಒಂದು 15 ದಿನದಿಂದ 1 ತಿಂಗಳವರೆಗೆ ಮಾಡ್ತಾ ಬಂದಲ್ಲಿ ಈ ಗರ್ಡ್ ಸಿಂಪ್ಟಮ್ಸ್ ಸಾಕಷ್ಟು ಪ್ರಮಾಣದಲ್ಲಿ ಸುಮಾರು ಜನ ಕಡಿಮೆ ಆಗಿದೆ. ವಾಮಿಟಿಂಗ್ ಸೆನ್ಸೇಷನ್ ಇದ್ದವರಲ್ಲಿ, ಅಥವಾ ಈ ಪದೇ ಈಗ ತಿಂದ ತಕ್ಷಣ ಬಾಯಿಗೆ ಬಂದ್ಬಿಟ್ಟು ಗಂಟ್ಲಿಗೆ ಬಂದ್ಬಿಟ್ಟು ಇರಿಟೇಷನ್ ಆಗೋದ್ರಲ್ಲಿ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಈಸೋಫೇಜಸ್ ರಿಲ್ಯಾಕ್ಸ್ ಆಗೋದ್ರಿಂದ ಗರ್ಡ್ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ. 4ನೇದಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು. ತುಂಬಾ ಅತಿಯಾಗಿ ವೆಯ್ಟ್ ಇದ್ದವರಲ್ಲೂ ಕೂಡ ಈ ಹೊಟ್ಟೆ ಮೇಲೆ ಇರುವಂತಹ ಪ್ರೆಷರ್ ನಿಂದಾಗಿ, ಮಲಗಿದಾಗ, ಕೂತಾಗ, ನಿಂತಾಗ, ಬಗ್ದಾಗ ಹೊಟ್ಟೆ ಮೇಲೆ ಬೀಳುವಂತ ಪ್ರೆಷರ್ ನಿಂದ ಕೂಡ ಈ ಹೊಟ್ಟೆಯಲ್ಲಿರೋ ಕಂಟೆಂಟ್ ಮೇಲ್ಗಡೆ ಬರಕ್ ಸಾಧ್ಯ. ಹಾಗಾಗಿ ವೆಯ್ಟ್ ನ ಆಪ್ಟಿಮಮ್ ಲೆವೆಲ್ಸ್ ಅಲ್ಲಿ ಇಟ್ಕೊಳ್ಳಿ. ಅದನ್ನ ಆದಷ್ಟು ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಎಕ್ಸರ್ಸೈಸ್ ಇಂದಾನು ಡಯಟ್ ಇಂದ ಸರಿ ಮಾಡ್ಕೊಂಡು ಒಳ್ಳೇದು. ಇನ್ನೊಂದು, ತುಂಬಾ ಗ್ಯಾಸ್ ಪ್ರೊಡ್ಯೂಸಿಂಗ್ ಐಟಮ್ಸ್ ಅಂದ್ರೆ ಈಗ ಆಲೂಗಡ್ಡೆ ಇರ್ಬೋದು, ಅಥವಾ ಉದ್ದಿನ ಬೇಳೆ ಇರ್ಬೋದು, ಅಥವಾ ಕಡಲೆಕಾಳು ಇರ್ಬೋದು, ಅಥವಾ ಕೆಲವರಿಗೆ ಮೊಟ್ಟೆ ಎಲ್ಲೂ ಇರ್ಬೋದು, ಇವೆಲ್ಲ ಏನಂದ್ರೆ ಗ್ಯಾಸ್ ಪ್ರೊಡ್ಯೂಸಿಂಗ್ ಫುಡ್ಸ್. ಈ ಗ್ಯಾಸ್ ಜಾಸ್ತಿ ಇದ್ದಾಗ ಕೂಡ ಹೊರಗಡೆ ಯಾವತ್ತು ಗ್ಯಾಸ್ ನೋಡಿ ಮೇಲ್ಗಡೆ ಹೋಗ್ತಾ ಇರುತ್ತೆ, ಕೆಳಗಡೆ ಭಾಗಕ್ಕೆ ಹೋಗಲ್ಲ, ಅದು ಕೆಲವರಿಗೆ ಮೇಲ್ಗಡೆ ಬರ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಅದು ಕೂಡ ಈ ನಮ್ಮ ಈಸೋಫೇಗಲ್ ಸ್ಫಿಂಕ್ಟರ್ ನ ವೀಕ್ ಮಾಡಬಹುದು, ಮೇಲೆ ಹೋಗಿ ತಳ್ಳಕ್ ಸ್ಟಾರ್ಟ್ ಮಾಡಬಹುದು. ಹಾಗಾಗಿ ತುಂಬಾ ಅತಿಯಾಗಿ ಗ್ಯಾಸ್ ಪ್ರೊಡಕ್ಷನ್ ಆಗುವಂತ ಫುಡ್ಸ್ ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ತುಂಬಾ ಸ್ಮೋಕಿಂಗ್ ಇದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡಿ. ಆಲ್ಕೋಹಾಲ್, ಸೋಡಾ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಈ ತರ ಯಾವ್ದಾದ್ರು ಅಭ್ಯಾಸ ಇದ್ದಲ್ಲಿ ಕೂಡ ಈ ಗರ್ಡ್ ಪ್ರಾಬ್ಲಮ್ ಇದ್ದವರಲ್ಲಿ ಒಳ್ಳೇದಲ್ಲ, ಅದನ್ನ ಆದಷ್ಟು ಬಿಟ್ಬಿಡೋದು ಒಳ್ಳೇದು. ಮತ್ತೆ ಇನ್ನೊಂದು ನೋಡಿ, ಒಂದು ಕೇಸ್ ನಾನು ಹೇಳ್ಬೇಕು ಅಂತೀನಿ. ಒಬ್ರು ನನಗೆ ಇತ್ತೀಚೆಗೆ ಈ ತರ ವಿಡಿಯೋ ನೋಡ್ಕೊಂಡೆ ಬಂದ್ರು, ಒಬ್ರು ಪೇಷಂಟ್ ನನಗೆ ಹೇಳ್ತಾ ಇದ್ರು, ನನಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ, ಒಂದು 6 ತಿಂಗಳಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ನನಗೆ ಒಂದಿನ ಎಲ್ಲೋ ಹೋಗಿದ್ದೆ, ಒಂದು ಗ್ಲಾಸ್ ನೀರು ಕುಡಿದೆ, ಕುಡಿದ್ಮೇಲೆ ವಾಂತಿ ಬರಂಗಾಯ್ತು. ಆದ್ರೆ ನನಗೆ ಅಲ್ಲಿ ವಾಂತಿ ಮಾಡ್ಲಿಕ್ಕೆ ಆಸ್ಪದ ಇರ್ಲಿಲ್ಲ. ಒಂದು ಅರ್ಧ ಗಂಟೆ ಆ ವಾಂತಿನ ಹಂಗೆ ತಡೆ ಹಿಡ್ಕೊಂಡು ಬಂದ್ಬಿಟ್ಟು ಮನೆಗೆ ತಗೊಂಡ್ ಬಂದ್ಬಿಟ್ಟು ಆಮೇಲೆ ಅಲ್ಲಿ ವಾಂತಿ ಮಾಡಿದೆ. ಅವತ್ತಿನ ದಿವಸ ನಂಗೆ ಶುರು ಆಯ್ತು ಈ ಪ್ರಾಬ್ಲಮ್. ಏನ್ ತಿಂದ್ರು ವಾಮಿಟ್ ಆಗ್ತಾ ಇದೆ, ನೀರು ನೋಡಿದ್ರು ಆಗಲ್ಲ, ನಂಗೆ ಅನ್ನ ನೋಡಿದ್ರು ಆಗಲ್ಲ ಅಂತ ಹೇಳಿದ್ರು. ನೋಡಿ, ಇದು ಕೂಡ ಒಂದು ಕಾರಣ ಇರಬಹುದು. ನರಗಳು ವೀಕ್ ಆಗ್ತವೆ. ಯಾಕಂತ ಹೇಳಿದ್ರೆ ವೇಗಧಾರಣಂ ಅಂತ ನಾವೇನ್ ಹೇಳ್ತೀವಿ ಆಯುರ್ವೇದ ಪ್ರಕಾರ, ಯಾವುದೇ ಒಂದು ರಿಫ್ಲೆಕ್ಸ್ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವ್ರು ವಾಂತಿಯನ್ನ ಏನಾಗಿದೆ ಅಂದ್ರೆ ಹೊಟ್ಟೆ ನನ್ನ ಗಂಟ್ಲಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಹೊತ್ತು. ಅವಾಗ ಈಸೋಫೇಜಲ್ ಸ್ಫಿಂಕ್ಟರ್ ಏನಾಗಿದೆ ಅಂದ್ರೆ ಅದು ಹೊರಗಡೆ ಮೂವ್ಮೆಂಟ್ ಮಾಡಿ ಫುಡ್ ನ, ಅದು ಆ ಜಾಗ ಕಂಪ್ಲೀಟ್ ಆಗಿ ಲ್ಯಾಕ್ಸ್ ಆಗಿ ವೀಕ್ ಆಗಿದೆ. ಸೊ ಅದನ್ನ ಕ್ಯೂರ್ ಮಾಡಿ ಕೂಡ ನಾನು ಇದೇ ಟೆಕ್ನಿಕ್ ನಾನು ಹೇಳಿದ್ದು. ಆಕ್ಚುಲಿ ಅವ್ರು ಇವಾಗ ಈಸ್ ಫೀಲಿಂಗ್ ಮಚ್ ಬೆಟರ್ ಇವಾಗ ಈ ಟೈಮ್ ನಲ್ಲಿ. ಸೊ ಹಾಗಾಗಿ ಈ ತರ ಒಂದು ತಡೆ ಇಟ್ಕೊಳ್ಳೋದು, ವಾಂತಿನ ತಡೆ ಇಟ್ಕೊಳ್ಳೋದು, ಈ ತರ ಪದೇ ಕಫಾನ ಏನಾದ್ರು ಬರ್ತಾ ಇದ್ರೆ ಕೇಕರ್ಸೋದು, ಕೂಡ ಬಾಯಲ್ಲಿ ಇಟ್ಕೊಳ್ಳೋದು, ನುಂಗೋದು, ಈ ತರ ಎಲ್ಲ ಮಾಡ್ತಾ ಬಂದ್ರೆ ಏನಾಗುತ್ತೆ ಅಂದ್ರೆ ಈ ಈಸೋಫೇಜಲ್ ಸ್ಫಿಂಕ್ಟರ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆನೂ ಕೇರ್ಫುಲ್ ಆಗಿ. ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಸ್ಮೋಕಿಂಗ್, ಆಲ್ಕೋಹಾಲ್ ಕಡಿಮೆ ಮಾಡಿ, ತಿಂದ ತಕ್ಷಣ ಮಲಗಬೇಡಿ, ಕಡಿಮೆ ತಿನ್ನಿ, ಬೆಳಗಿನ ಸಕಂತಕ ಒಂದು 3-4 ಡಿವೈಡ್ ಮಾಡ್ಕೊಂಡು ತಿಂತಾ ಬನ್ನಿ. ಜೊತೆಗೆ ಈ ಕೋಲ್ಡ್ ಐಸ್ ಸಿಪ್ಪಿಂಗು, ಕೋಲ್ಡ್ ಮಿಲ್ಕ್ ಸಿಪ್ಪಿಂಗು ಇದು ಮಾಡೋದ್ರಿಂದ ಈ ಗರ್ಡ್ ಸಮಸ್ಯೆಗೆ ನೀವು ಸಾಧಾರಣವಾಗಿ ಸಂಪೂರ್ಣವಾಗಿ ಗುಣ ಹೊಂದಬಹುದು. ತುಂಬಾ ಆಂಟಾಸಿಡ್ಸ್ ತಗೊಳ್ಳೋದು ತುಂಬಾ ಒಳ್ಳೇದಲ್ಲ. ಯಾಕಂದ್ರೆ ಈ ರಾನಿಟಿಡಿನ್ ಅಂತ ಒಂದು ವಸ್ತುನ FDA ಕೂಡ ಈಗ ಹಿಂಪಡೆದು ಬಿಟ್ಟಿದೆ. ಯಾಕಂದ್ರೆ ತುಂಬಾ ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಮುಂದೆ ಹೋಗ್ತಾ ಪ್ರಾಬ್ಲಮ್ ಬರುತ್ತೆ, ಕಾರ್ಸಿನೋಜೆನಿಕ್ಸ್ ಅಂತ ಕೂಡ ಅದರಲ್ಲಿ ಪ್ರೂವ್ ಆಗಿರೋದ್ರಿಂದ ತುಂಬಾ ಅತಿಯಾಗಿ ಗ್ಯಾಸ್ ಮೆಡಿಸಿನ್ಸ್ ನ, ಆಂಟಾಸಿಡ್ಸ್ ತಗೊಳ್ಳೋದು ಅಷ್ಟಾಗಿ ಒಳ್ಳೇದಲ್ಲ. ಈ ಮನೆ ಮದ್ದುಗಳನ್ನ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇದರಿಂದ ಒಳ್ಳೆಯ ಒಂದು ಗುಣ ಸಿಗುತ್ತೆ. ಇದೇ ತರ ಇನ್ನೊಂದು ಸೈಂಟಿಫಿಕ್ ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.